ಹಾಕಿದ್ದು ಇಲ್ಲ. ನಾ ಅದ್ರ ಬಗ್ಗೆ ಹೇಳ್ತೀನಿ ಕೇಳಿ. ಅನ್ಕಂಡೀಷನಲ್ ನಾನು ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ನಮ್ಮ ನಾಯಕರು ಜಮೀರ್ ಅಹಮದ್ ಸಾಹೇಬರು, ನಸೀರ್ ಅಹಮದ್ ಸಾಹೇಬರು, HK ಪಾಟೀಲ್ ಸಾಹೇಬರು, ಸಂತೋಷ್ ಲಾಡ್ ಸಾಹೇಬರು, ಜಾರಕಿಹೊಳಿ ಸಾಹೇಬರು, ನಮ್ಮ ವಿನಯ್ ಕುಲಕರ್ಣಿ ಸಾಹೇಬರು, ಎಲ್ಲ ನಮ್ಮ ನಾಯಕರು, ಸಲೀಂ ಅಹಮದ್, ನಸೀರ್ ಅಹಮದ್ ಸಾಹೇಬರು ಎಲ್ಲರೂ ನನಗೆ ಕರೆದು ವಿಶೇಷವಾಗಿ ಮುಖ್ಯಮಂತ್ರಿಗಳು ಮನೆಗೆ ಕರೆದು, ಖಾದ್ರಿ ನೀನು ನಿಂತರೆ ನಮ್ಮ ಪಾರ್ಟಿ ನಮ್ಮ ಕ್ಯಾಂಡಿಡೇಟ್ಗೆ ತೊಂದರೆ, ನಮಗೆ ತೊಂದರೆ, ನೀವೊಬ್ಬ ಗುರು ಮಂತನ, ನನ್ನ ಶಿಷ್ಯ, ನೀನು ಇದು ಮಾಡಬೇಡಪ್ಪ ಅಂತ ಒಂದು ಮಾತು ಹೇಳಿದರು. ನನ್ನ ನೋಡು ನಮ್ಮ ಮೇಲೆ ಮೂಢ ಹಗರಣ ಅಂತ ಸುಳ್ಳು ಆರೋಪ ಮಾಡ್ಯಾರ, ನಿನ್ನ ಬಿಟ್ಟು ವಿಚಾರ ಅಂತ ಇಷ್ಟೇ ಹೇಳಿದ್ರು. ನಾನು ಅಲ್ಲಿಂದ ಸಾಹೇಬ್ರ ಮುಂದೆ ಕಣ್ಣೀರು ಹಾಕಿ ಹೊರಗೆ ಬಂದೆ. ಬಹುಕಾದ ಒಬ್ಬ ಚೀಫ್ ಮಿನಿಸ್ಟರ್, ನಿಮ್ಗೆ ಗೊತ್ತಿಲ್ಲ ಅವ್ರು ಹೆಂಗೆ ಎಂಥ ವ್ಯಕ್ತಿ ಅಂದರೆ 2013ರಲ್ಲಿ ನಾನು ಸೋತಿದ್ದೆ. ಬೆಳಿಗ್ಗೆ 7:00ಗೆ ಫೋನ್ ಮಾಡ್ತಾರೆ ಅವರು, ಕೌಂಟಿಂಗ್ ಆದ ಮನೆ ಬೆಳಿಗ್ಗೆ. ಏನಂತ ಮಾಡ್ತಾರೆ, ಖಾದ್ರಿ ನೀ ಗೆಲ್ತಿ ಅಂತ ಭಾಳ ನಾನು ನಂಬಿದ್ದೆಪ್ಪ, ಸೋತ್ಬಿಟ್ಟಲ್ಲ ನಾ ಏನಂದೆ, ಸರ್ ನೀವು CM ಆಗೋದು ನನ್ನ ಕನಸಿತ್ತು, ನಾನು CM ಆಗ್ತದೀನಿ, ನೀ ಗೆಲ್ಲಬೇಕಾಗಿತ್ತು ನನಗೆ ಅಂದರು ಅವರು. ಒಬ್ಬ CM ಆಗಾಕತ್ತಾರ, ಮೆಜಾರಿಟಿ ಇದೆ, ಒಬ್ಬ ಸೋತಂಗೆ ಫೋನ್ ಮಾಡ್ತಾರಂದ್ರೆ ಅವ್ರಿಗೆ ಹೆಂಗಿರ್ಬೋದು? ಅದಕ್ಕೆ ಅವ್ರ ಮಾತಿಗೆ ನಾನು ಅವ್ರ ಮಾತನ್ನು ನನ್ನ ಪಾಲಿಸುವಂಥ ಕರ್ತವ್ಯ ತೋರಿಸಿದ್ದೀನಿ. ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಪಕ್ಷಕ್ಕಾಗಿ ತ್ಯಾಗ ಮಾಡಿ, ಹುದ್ದೆಗಾಗಿ ಅಲ್ಲ. ಈ ಹುದ್ದೆ ನಾನು ಕೇಳಿಲ್ಲ, ಆದರೆ ಈ ಹುದ್ದೆ ನನಗೆ ಸಿಗೋದ್ರಿಂದ ನಾನು ಖುಷಿ ಬಾಳಿದೆ. 7 ಜಿಲ್ಲೆ ಸಂಚರಿಸ್ತೀನಿ. ಏನು ನಮ್ಮ ಹೆಸ್ಕಾಂ ಇಲಾಖೆಯ ಗ್ರಾಹಕರಿಗೆ ಒಂದು ಮಾಡೆಲ್ ಆಗಿ ತೋರಿಸ್ತೀನಿ. ಮನೆ ಹೋಗ್ತೀನಿ, ಹೊಲ್ದಾಗ ಹೋಗ್ತೀನಿ, ಎಪಿಸೋಡ್ ಚೆಕ್ ಮಾಡ್ತೀನಿ, ಫ್ಯಾಕ್ಟ್ರಿ ಹೋಗ್ತೀನಿ, ಅವ್ರದ್ದು ಏನು ಸಮಸ್ಯೆ ಇದೆ, ಅವ್ರು ಏನು ತಪ್ಪು ಮಾಡಿದ್ದಾರೆ ಎಲ್ಲ ನೋಡ್ತೀನಿ. ಜೊತೆಗೆ ನಮ್ಮ ಪಕ್ಷದ ಹೆಸರು ತರ್ತೀನಿ. ಈ ಹುದ್ದೆ ಇದ್ರಾಗ ನಾವು ಅದೈತಿ ಇದೈತಿ ಅದು ಏನಿಲ್ಲ. ನಾವು ಗುರುಗಳು ಜೋಳಿಗೆ ಮಂದಿ, ನಾವು ಜೋಳಿಗೆ ಕೇಳ್ತೀವಿ, ದಕ್ಷಿಣ ಕೊಡ್ರಿ ಅಂತೇಳಿ, ನಿಮ್ಮ ಕಡೆನ ನೀವು ಕೊಟ್ರೆ ಅದು ಊಟ ಮಾಡಿದ್ವಿ, ಚಾ ಕುಡಿದು ಹೋಗ್ತೀವಿ ಅಷ್ಟೇ, ಬೇರೆ ಏನಿಲ್ಲ.